ಅಳೋದ್ಯಾಕೆ? ಪ್ರೀತಿ ಪ್ರೀತಿ ಅಂತ ಹೋಗಿದ್ಯಲ್ಲ, ಅದಕ್ಕೆ ಪ್ರತಿಫಲ ಸಿಕ್ತು ಅಂತ ಸಂತೋಷ ಪಡು. ಎಲ್ರು ನಿನ್ ಕುತ್ತಿಗೆ ಕಡಿಯೋದ್ರೊಳಗೆ ಪೋರಾದೆ ಅಂತ ಆನಂದ ಪಡು. ದೇವಯಾನಿ, ಇಲ್ಲಿ ಯಾರು ಸಂಜನಾ ಕತ್ ಕುಯ್ಬೇಕು ಅನ್ಕೊಂಡಿಲ್ಲ. ಮತ್ತೆ ನಡೆದಿದ್ದಕ್ಕೆ ಏನಂತೀರಾ ಭಾವ? ಅವನ್ ಯಾರೋ ಪ್ರೀತಿಸ್ತೀನಿ, ಪ್ರಾಣ ಕೊಡ್ತೀನಿ ಅಂದ್ಕೂಡ್ಲೆ ಹಿಂದೆ ಮುಂದೆ ಏನು ವಿಚಾರಿಸ್ದೆ ಮದ್ವೆ ಮಾಡಕ್ಕೆ ಹೊರಟಿದ್ರಿ ಅಲ್ಲ? ಚಿಕ್ಕತ್ತೆ, ನೀವ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಸಂಜನಾ, ನೀನ್ ಅಳೋ ಅಂತ ಅನ್ಯಾಯ ಏನೂ ಆಗಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ನೀನು ಸಂತೋಷ ಪಡ್ಬೇಕು. ಅವನಂತ ಮೋಸಗಾರನ್ ಬಲೆಯಿಂದ ನೀನ್ ಪಾರಾಗಿದ್ದಕ್ಕೆ ನಿಜವಾಗ್ಲೂ ಸಂತೋಷ ಪಡ್ಬೇಕು, ಅಳ್ಬಾರ್ದು. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಕತ್ತೀಲಿ ಕಟ್ ಮಾಡಿ ಮೆತ್ತಿಗೆ ಔಷಧಿ ಹಚ್ಚೋ ಹಾಗಿದೆ ನಿನ್ ರೀತಿ. ಏನ್ ಹಾಗ್ ನೋಡ್ತಿದ್ಯಾ? ಸಂಜನಾಗೆ ಇಂಥ ಪರಿಸ್ಥಿತಿ ಬರೋಕೆ ಮೂಲ ನೀನೇ ಅಲ್ವಾ? ನಾನ್ ಕಾರಣನಾ? ನೀನಲ್ದೆ ಇನ್ಯಾರು? ಇವಳೇನೋ ಚಿಕ್ಕ ಹುಡುಗಿ, ಯಾರೋ ಹೇಳೋ ಮಾತನ್ನ ನಂಬಿದ್ಲು. ಅವನ್ ಮಾಯದ್ ಮಾತಿಗೆ ಮೋಸ ಹೋದ್ಲು. ಆದ್ರೆ ನಿನ್ ಬುದ್ಧಿ ಏನಾಗಿತ್ತು? ಅವನೆಂತವನು ಕೇಳಿದ್ಯಾ? ಎಂತವನ ತಿಳ್ಕೊಂಡ್ಯಾ? ಇಲ್ಲ, ಏನು ಗೊತ್ತಿಲ್ದೆ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ, ಮಹನೀಯ ಅಂತ ಬಿರುದು ಕೂಡ ಕೊಟ್ಟೆ. ನಿನ್ ಮಾತ್ ನಂಬಿ ಮನೆಯವರೆಲ್ಲ ತಾನ ಅಂದ್ರೆ ತಂದಾನ ಅಂತ ಅವನನ್ನ ಮನೆ ಕರ್ಸಿದ್ರು. ಅವನ್ ಬ್ಯಾಕ್ ಗ್ರೌಂಡ್ ಏನು, ಮನೆತನ ಏನು ಅಂತ ಏನು ಗೊತ್ತಿಲ್ದೇನೆ ನಿಶ್ಚಿತಾರ್ಥ ಮಾಡೋಕೆ ರೆಡಿ ಆಗ್ಬಿಟ್ರು. ಇದಕ್ಕೆಲ್ಲ ಮೂಲ ಕಾರಣ ಯಾರು? ನೀನಲ್ವಾ? ಚಿಕ್ಕಮ್ಮ, ಈಗ ನಾವು ಮಾತಾಡ್ಬೇಕಾಗಿರೋದು ಇದ್ರ ಬಗ್ಗೆ ಅಲ್ಲ. ಈಗೇನು ಆಗಿಲ್ವಲ್ಲ? ಇಲ್ಲ ಮಿತ್ರ, ಇದ್ರ ಬಗ್ಗೆ ಈಗ್ಲೇ ಮಾತಾಡ್ಬೇಕು. ಸಂಜನಾ ಪ್ರೀತಿ ಪ್ರೇಮ ಅಂತ ತಿರುಗ್ತಿದ್ರೆ ತಪ್ಪಮ್ಮ, ತಪ್ಪ ಹೆಜ್ಜೆ ಇಡಬಾರ್ದು ಅಂತ ಹೇಳ್ಬೇಕಾಗಿರೋ ಭಾಗ್ಯ ಪ್ರೀತಿಸಿದಾಳೆ. ಆ ಪ್ರೀತಿನ ನಾವು ಹರಿಸ್ಬೇಕು, ಅವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ರಿಗೂ ಉಪನ್ಯಾಸ ಕೊಟ್ಲಲ್ಲ. ಅದಕ್ಕೆ ಅಲ್ವಾ ಈಗ ನಡುಮನೆಯಲ್ಲಿ ಎಲ್ರು ನಿಂತ್ಕೊಂಡು ಅಳೋ ಪರಿಸ್ಥಿತಿ ಬಂದಿರೋದು. ದೇವ್ಯಾನಿ ಆಂಟಿ ಹೇಳಿದ್ದು 100% ಕರೆಕ್ಟೆ. ಅಷ್ಟಕ್ಕೂ ಅವನು ಯಾರು ಅಂತ ತಿಳ್ಕೊಳ್ದೆ ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಕೊಟ್ಲು. ಸೊ ಅವನು ನಂದನ್ ಕುಟುಂಬ ಬಲಿ ತಗೊಳ್ಳಿ ಅಂತಾನೆ ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಕೊಟ್ಲಾ? ಅಷ್ಟು ಶಾಕ್ ಆಗುವಂತ ಅಗತ್ಯ ಇಲ್ಲ. ನಾನ್ ನಿಜನೇ ಹೇಳ್ತಿದ್ದೀನಿ. ಆ ಪ್ರವೀಣ್ ಮಿಟ್ಟಲಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ಲೋ, ಇಲ್ಲ ಆ ಆಕಾಶ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡ್ಲೋ? ಯಾಕೆ ಮಾಡಿದ್ಲೋ ಯಾರಿಗ್ ಗೊತ್ತು? ಮನೀಷಾ, ಸುಮ್ನಿರ್ತ್ಯಾ? ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ಪ್ರವೀಣ್ ಮಿಟ್ಟಲ್ಗಾಗ್ಲಿ ಆಕಾಶ್ಗಾಗ್ಲಿ ಸಹಾಯ ಮಾಡ್ಬೇಕಾದ ಅಗತ್ಯ ಭಾಗ್ಯಂಗೇನಿಲ್ಲ. ಭಾಗ್ಯ ಅಂತವಳೆ ಆಗಿದ್ರೆ ನಮ್ ಪ್ರೆಸೆಂಟೇಶನ್ ಸಕ್ಸಸ್ ಆಗ್ತಿರ್ಲಿಲ್ಲ. ನಮ್ಗ ಆ ಪ್ರಾಜೆಕ್ಟ್ ಸಿಗೋ ಥರ ಮಾಡ್ತಾನೂ ಇರ್ಲಿಲ್ಲ. ಇದೊಂದೇ ಉದಾಹರಣೆ ಸಾಲ್ದ ಭಾಗ್ಯ ಎಂತವಳು ಅಂತ ಗೊತ್ತಾಗಕ್ಕೆ? ನೀನ್ ಹೇಳಿದ್ದು ನಿಜಾನೇ ಮಿತ್ರ, ನಾನ್ ಕೂಡ ಒಪ್ಕೋತೀನಿ. ಭಾಗ್ಯನಿಂದನೇ ನಮ್ಗೆ ಪ್ರಾಜೆಕ್ಟ್ ಬಂದಿತ್ತು. ಆದ್ರೆ ಈ ಆಕಾಶ್ ವಿಷಯ ಏನ್ ಹೇಳು?
ಅರವಿಂದ, ಆ ವಿಷಯಕ್ಕೆ ಬಂದರೆ ನಾವು ಸಹ ತಪ್ಪು ಮಾಡಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನ ವಿಚಾರದಲ್ಲೂ ಎಲ್ಲ ರೀತಿಯಿಂದನೂ ಪರಿಶೀಲನೆ ಮಾಡ್ತಿದ್ವಿ. ಮತ್ತೆ ಆಕಾಶ್ ವಿಷಯದಲ್ಲಿ ಯಾಕೆ ನಾವು ಆಲೋಚನೆ ಮಾಡಲಿಲ್ಲ, ಪರಿಶೀಲನೆ ಮಾಡಲಿಲ್ಲ? ಯಾಕೆ ಅಂದ್ರೆ ಆ ಆಕಾಶ್ ಗುಣ ಮತ್ತೆ ಸ್ವಭಾವದ ಬಗ್ಗೆ ಭಾಗ್ಯ ನಮ್ಮ ಹತ್ರ ಅಷ್ಟೆಲ್ಲ ಹೇಳಿದಿಕ್ಕೆ. ಅವ್ನ್ ಒಳ್ಳೆಯವನು ಅಂತ ಇವಳು ನಮಗ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ. ಇದೆಲ್ಲ ಹೇಳಿ ನಮ್ ದಾರಿ ತಪ್ಸಿದ ಕಾರಣಕ್ಕೆ. ಪ್ರೀತ್ಸೋರ್ನ ಮದುವೆ ಮಾಡ್ಕೊಳ್ತಾ ಇದ್ರೆ ಸಂಜನಾಗ್ ಏನಾಗುತ್ತೋ ಅಂತ ಭಾಗ್ಯ ಯೋಚನೆ ಮಾಡಿದ್ರು. ಪ್ರೀತ್ಸೋರ್ನ ಒಂದು ಮಾಡಿದ್ರೆ ಅವರು ಸುಖವಾಗಿರ್ತಾರೆ ಅಂತ ಭಾಗ್ಯ ನಂಬಿದ್ಲು. ಅದಕ್ಕೆ ಸಂಜನಾನ ಆಕಾಶ್ನ ಒಂದ್ ಮಾಡಕ್ ಪ್ರಯತ್ನ ಪಟ್ಲು. ನೀನೀಗ ನೋಡ್ಬೇಕಾಗಿರೋದು ಭಾಗ್ಯ ಮಾಡಿರೋ ಒಳ್ಳೆ ಕೆಲ್ಸನ. ಅದನ್ ಬಿಟ್ಟು ಮನ್ಸಿಗೆ ಬಂದಾಗ ಅವಳ ಮೇಲೆ ಆರೋಪ ಹೊರಿಸೋದಲ್ಲ. ನೀನ್ ಎಷ್ಟು ಸಮರ್ಥನೆ ಮಾಡಿದ್ರು ಭಾಗ್ಯ ಮಾಡಿದ್ದು ಸರಿ ಅಲ್ಲ ಮಿತ್ರ. ಸಂಜನಾಗೆ ಆಗಿರೋದು ಅನ್ಯಾಯ. ನಂದನ್ ಕುಟುಂಬಕ್ಕಾಗಿರೋದು ಅವಮಾನ. ಹೌದು ಮಿತ್ರ, ಹೇಗೂ ಭಾಗ್ಯಗೆ ತನ್ನ ಸಮಸ್ಯೆನೇ ಮುಗಿಸ್ಕೊಳಕ್ಕಾಗ್ತಿಲ್ಲ. ಈಗ ಹೊಸದಾಗಿ ಎಲ್ರ ಜೀವನಕ್ಕೂ ಯಾಕೆ ಇನ್ವಾಲ್ವ್ ಆಗೋಕ್ ನೋಡ್ತಿದ್ದಾಳೆ? ಎಲ್ರ ಸಮಸ್ಯೆನೂ ತೀರಿಸ್ತೀನಿ ಅಂತ ಯಾಕೆ ಬರ್ಬೇಕಿತ್ತು? ಆ ಕೆಲಸದಿಂದ ಅಲ್ವಾ ಈಗ ಸಂಜನಾಗೆ, ಈ ಮನೆಗೆ ಇಂಥ ಅನ್ಯಾಯ ಆಗಿದ್ದು. ಟೈಮ್ಗೆ ನೀನ್ ನಿಜ ತಿಳ್ಕೊಂಡಿದ್ದಕ್ಕೆ ಅಪಾಯ ಆಗೋದು ಹೇಗೋ ತಪ್ತು. ಇಲ್ದಿದ್ರೆ ಈ ಭಾಗ್ಯದಿಂದ ಇಡೀ ಫ್ಯಾಮಿಲಿಗೆ ಎಷ್ಟು ನಷ್ಟ ಆಗ್ತಿತ್ತು. ಮನೀಷಾ, ಬಿ ಪ್ರಾಕ್ಟಿಕಲ್. ಎಲ್ರೂ ತಪ್ಪು ಮಾಡ್ತಾರೆ, ಆದ್ರೆ ಬೇಕಂತ ಯಾರೂ ಮಾಡಲ್ಲ. ಭಾಗ್ಯ ಕೂಡ ಒಳ್ಳೇದನ್ ಮಾಡಕ್ಕೆ ಹೊರಟಿದ್ಲು. ಯಾರಿಗೂ ಅನ್ಯಾಯ ಆಗ್ಲಿ ಅಂತ ಅನ್ಕೊಂಡಿರ್ಲಿಲ್ಲ. ಅದನ್ನೆಲ್ಲ ಬಿಟ್ಟು ನೋಡಿದ್ರೆ ಈಗ ಯಾರಿಗೇನು ಆಗ್ಲಿಲ್ಲ ತಾನೆ. ಸಂಜನಾ ಜೀವನನ ಕಾಪಾಡ್ಕೊಂಡ್ವಲ್ವಾ? ಸಂಜನಾ ಇದಳು. ಸಂಜನಾ, ಭಾಗ್ಯ ಕರ್ಕೊಂಡು ಹೋಗು. ಬಾ ಸಂಜನಾ. ಏಯ್, ಹೋಗೋ ಆಚೆ. ಮಿತ್ರ, ಇಂಥ ನನ್ನ ಮಕ್ಕಳು ನಮ್ಮ ಮನೆ ಒಳಗಡೆ ನಿಲ್ಲೋದಕ್ಕೆ ಅರ್ಹರೇ ಅಲ್ಲ. ಇವನ್ನ ಆಚೆ ತಳ್ಳು, ಇವನ್ನ ಆಚೆ ತಳ್ಳು. ನನಗಾಗಿರೋ ಅವಮಾನ ನೆನ್ಪಾಗ್ತಿದ್ರೆ ನನ್ನ ರಕ್ತ ಕುದೀತಿದೆ ಮಾವ. ನಂದನ್ ಕುಟುಂಬ ಮಾಡಿರೋ ಅವಮಾನಕ್ಕೆ ಅದ್ರ 10ರಷ್ಟು ಪ್ರತೀಕಾರ ತೀರಿಸ್ಕೋಬೇಕು ಅನಿಸ್ತಿದೆ. ಆಕಾಶ್, ನೀನು ಆವೇಶ ಪಡೋದ್ರಲ್ಲಿ ಅರ್ಥ ಇದೆ, ಆದರೆ ನೀನು ಆವೇಶ ತೋರಿಸೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಐ ಆಮ್ ವೆರಿ ಸಾರಿ ಮಾವ. ನೀವು ಪ್ಲಾನ್ ಮಾಡಿದ ಹಾಗೆ ಪ್ರತಿಯೊಂದು ಮಾಡಿದೆ. ಸಂಜನಾ ನನ್ನ ಪ್ರೀತಿಲಿ ಬೀಳಿಸ್ದೆ, ಮದ್ವೆವರೆಗೂ ತಗೊಂಡು ಹೋದೆ. ಸಂಜನಾ ಜೊತೆ ಮದ್ವೆ ಆಗಿದ್ರೆ ಅವಳನ್ನ ಮುಂದೆ ಇಟ್ಕೊಂಡು ಆ ಮಿತ್ರ ಫ್ಯಾಮಿಲಿ ಜೊತೆ ಆಟ ಆಡೋಣ ಅನ್ಕೊಂಡಿದ್ದೆ. ಆದರೆ ಲಾಸ್ಟ್ ಮಿನಿಟಲ್ಲಿ ಆ ಮಿತ್ರ ಇಂದ ಸಿಕ್ಕಾಕೊಂಡ್ಬಿಟ್ಟೆ. ಡೋಂಟ್ ವರಿ ಆಕಾಶ್, ನಿನ್ನಿಂದ ಏನಾಗುತ್ತೆ ಅದನ್ನು ಮಾಡಿದ್ಯಾ. ನೀನೆಷ್ಟು ಕಷ್ಟಪಡಕ್ಕೆ ಸಾಧ್ಯನೋ ಅಷ್ಟು ಕಷ್ಟಪಟ್ಟಿದ್ಯಾ. ಆದರೆ ನನ್ನ ಟೈಮ್ ಸರಿ ಇರಲಿಲ್ಲ.
ಅದಕ್ಕೆ ನಾವು ಸರಿಯಾಗಿ ಸಿಕ್ಬಿದ್ವಿ. ಅದೇ ಅಲ್ವಾ ಮಾವ ನನಗೂ ನೋವಾಗ್ತಿರೋದು. ಇಲ್ಲಿವರೆಗೂ ಯಾವುದೇ ಅನುಮಾನ ಬರ್ದಿರೋ ಥರ ಮ್ಯಾನೇಜ್ ಮಾಡಿದ್ದೆ. ಆದರೆ ಇವಾಗ ನಾನು ಸಿಕ್ಕಾಕೊಳ್ತಿದ್ದ ಹಾಗೆ ನನಗೆ ನಾನೇ ಕೈಲಾಗ್ದಿರೋ ಅನ್ನೋ ಫೀಲ್ ಬರ್ತಿದೆ. ನನಗೆ ನಾನೇ ಒಬ್ಬ ಕೆಲ್ಸಕ್ಕೆ ಬರ್ದಿರೋ ಅನ್ನಿಸ್ತಿದೆ. ಇಲ್ಲ ಕಣ, ಆಗ ಯಾವತ್ತೂ ಅಂದ್ಕೋಬೇಡ. ನಮ್ಮ ಎದುರಿಗಿರೋರು ಬುದ್ಧಿವಂತರಾದ ಮಾತ್ರಕ್ಕೆ ನಾವು ಕೈಲಾಗ್ದವರು ಅಂತಲ್ಲ. ಆ ಸಮಯಕ್ಕೆ ಅವನ ಟೈಮ್ ಏನೋ ಚೆನ್ನಾಗಿತ್ತು, ನಮಗೆ ಟೈಮ್ ಸರಿ ಇರಲಿಲ್ಲ ಅಷ್ಟೇ. ಇಷ್ಟು ಸಣ್ಣ ವಿಷಯಕ್ಕೆ ಕೈಲಾಗ್ದವರು ಅಂತ ಅಂದ್ಕೋಬಾರ್ದು. ನಮಗೆ ಟೈಮ್ ಬಂದಾಗ ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸ್ಬೇಕು. ಈ ಸಲ ನಾವವರು ಕೊಡೋ ಹೊಡೆತಕ್ಕೆ ಅವರಿಗೆ ತಲೆ ತಿರುಗೋಗಬೇಕು. ನೀನೇನು ವರಿ ಮಾಡಬೇಡ. ಈಗಾಗಿರೋ ಅವಮಾನಕ್ಕೆ ಅವ್ರಿಗಿನ್ನೂ 10 ಪಟ್ಟು ಅವಮಾನ ಆಗೋ ಹಾಗೆ ಮಾಡೋಣ. ಈಗ ಅವ್ರು ಕೊಟ್ಟಿರೋ ಏಟಿಗೆ 10 ಪಟ್ಟು ಸ್ಟ್ರಾಂಗ್ ಆಗಿ ನಾವು ಅವ್ರನ್ನ ಹೊಡಿಬೇಕು. Love you, Sanjana. A small gift for you. ನೈಸ್ ಡ್ರೆಸ್ ಆಕಾಶ್. ಟೇಕ್ ಇಟ್. ನಾವು ಮೊದಲು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಪ್ರೀತಿ ಬಗ್ಗೆ ಎಲ್ಲ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದೇನಂದ್ರೆ ಆಕಾಶ್ ಮತ್ತೆ ನಾನು ಪ್ರೀತಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮೇಲೆ ನಾವು ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಈ ಮದುವೆ ಆಗೋ ಥರ ನೋಡ್ಕೊಳ್ಳಿ. ನಿಮ್ಮ ಮೇಲೆ ಸೇಡ್ ತಿರ್ಸ್ಕೊಳ್ಳೋದಕ್ಕೆ ನಾನು ಸಂಜನಾಗೆ ಹತ್ರ ಆಗಿದ್ದು, ಬೇಕು ಅಂತಾನೆ ಸಂಜನನ ಪ್ರೀತಿಲಿ ಬೀಳಿಸ್ಕೊಂಡಿದ್ದು. ಒಂದು ಸಲ ಸಂಜನಾ ಕುತ್ಕೆಲ್ ತಾಳಿ ಕಟ್ಟದ್ಮೇಲೆ, ನಿಮ್ಮೆಲ್ರ ಜುಟ್ಟು ನನ್ನ ಕೈಗೆ ಸಿಕ್ಕದ್ಮೇಲೆ ಒಬ್ಬೊಬ್ರು ಆಟದ ಗೊಂಬೆ ತರ ಆಡ್ಸೋಣ ಅನ್ಕೊಂಡಿದ್ದೆ. ಪ್ರೀತಿಸ್ದವನ್ ಜೊತೆ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಸಂಜನಾ ಎಷ್ಟೋ ಕನ್ಸ್ ಕಂಡಿರ್ತಾಳೆ. ಈಗ ಆ ಕನ್ಸೆಲ್ಲ ನಾಶ ಆಗಿದ್ದಕ್ಕೆ ಎಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಈ ಸಮಯದಲ್ಲಿ ಅವಳ ಜೊತೆಗೆ ಇರೋದು ತುಂಬಾ ಅವಶ್ಯ. ಸಂಜನಾ, ಸಂಜನಾ, ಏನ್ ಮಾಡ್ತಿದ್ಯಾ ಸಂಜನಾ? ಸಂಜನಾ ಬಿಡು, ಬಿಡಿ ಸಂಜನಾ, ಸಂಜನಾ ಬಿಡು. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಳಿ ಇಳಿ ಕೆಳಗಡೆ. ಏನ್ ಮಾಡ್ತಿದ್ಯಾ ಸಂಜನಾ? ಏನ್ ಈ ಕೆಲ್ಸ ಎಲ್ಲ? ನನಗ್ ಬದುಕಕ್ ಇಷ್ಟ ಇಲ್ಲ ಅದ್ಗೆ, ನನಗ್ ಸಾಯಕ್ ಬಿಡಿ. ನೀನ್ ಯಾಕೆ ಸಾಯ್ಬೇಕು ಸಂಜನಾ? ಏನ್ ತಪ್ಪು ಮಾಡಿದ್ಯಾ ಅಂತ ಸಾಯ್ಬೇಕು? ಈಗೇನಂತದಾಯ್ತು ಅಂತ ಸಾಯ್ಬೇಕು? ಬಯಸಿದ್ದ ಜೀವನ ಸಿಗ್ಲಿಲ್ಲ ಅಷ್ಟೇ. ಆಸೆ ಪಟ್ಟೋನ್ ಜೊತೆ ಜೀವನ ನಡ್ಸಕ್ ಆಗ್ತಿಲ್ಲ. ಇನ್ಯಾಕತ್ಗೆ ನಾನ್ ಬದುಕ್ಬೇಕು? ಪ್ರೀತಿಸ್ದವ್ರ ಜೊತೆ ಬದುಕೋಕಾಗ್ಲಿಲ್ಲ, ಒಪ್ಕೋತೀನಿ. ಆದ್ರೆ ಆ ವ್ಯಕ್ತಿನೇ ಸರಿಯಾದವನಲ್ಲ ಅಂತ ನಿನಗ್ ಮೊದ್ಲೇ ಗೊತ್ತಾಯ್ತು. ಅವನ್ ಜೊತೆ ನಿನಗ್ ಒಳ್ಳೆ ಜೀವನ ಸಿಗಲ್ಲ ಅಂತ ಮೊದ್ಲೇ ನಿನಗ್ ಗೊತ್ತಾಯ್ತು. ಅದಕ್ಕೆ ನೀನ್ ಸಂತೋಷ ಪಡೋದ್ ಬಿಟ್ಟು ಹೀಗ್ ಮಾಡ್ಬಾರ್ದು ಸಂಜನಾ. ಏನೋ ಅತ್ಗೆ, ನನ್ಗೇನು ಅರ್ಥ ಆಗ್ತಿಲ್ಲ. ಅವನನ್ನ ಎಷ್ಟು ನಂಬಿದೆ, ಅವನನ್ನ ಮನಸಾರೆ ಪ್ರೀತಿಸ್ದೆ. ಆದ್ರೆ ನಾನ್ ಮೋಸ ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅತ್ಗೆ. ಮೋಸ ಹೋದ್ರು ಈಗ ಒಳ್ಳೇದೇ ಆಯ್ತು.
ಅವನ್ ಜೊತೆ ಜೀವನ ಪೂರ್ತಿ ಪಂಜರದಲ್ಲಿರೋ ಪಕ್ಷಿ ತರ ಬದುಕೋ ಬದಲು ನಿನಗ್ ಬೇಕಾದ ಹಾಗೆ ಬದುಕೋ ಜೀವನ ಸಿಕ್ಕಿದೆ. ಇಲ್ಲ ಅದ್ಗೆ, ಇನ್ನು ನಾನು ಪಂಜರದಲ್ಲಿರೋ ಪಕ್ಷಿನೇ. ನೀವ್ ಅನ್ಕೊಂಡಿರೋ ಹಾಗೆ ನನ್ಗೆ ಯಾವ ಫ್ರೀಡಮು ಸಿಗೋದಿಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನ್ಗೂ ಆಕಾಶ್ಗೂ ಇರೋ ಸಂಬಂಧ ನಿಮ್ಗೆಲ್ರಿಗೂ ಗೊತ್ತಿರೋದೇ ಅತ್ಗೆ. ಆದ್ರೆ ಅವನಿಂದ ಇನ್ನೊಂದು ಸಂಬಂಧ ನನ್ನ ಹೊಟ್ಟೆಲಿ ಬೆಳೀತಿದೆ ಅಲ್ಲಿಗೆ. ಇವಾಗ ನಾನು ಪ್ರೆಗ್ನೆಂಟ್ ಅತ್ಗೆ. ಇವತ್ತು ಬೆಳಿಗ್ಗೆ ಅಷ್ಟೇ ನನಗೂ ಗೊತ್ತಾಗಿದ್ದು. ಹೇಗೂ ಇವತ್ತು ಎಂಗೇಜ್ಮೆಂಟ್ ಆಗೋಗತ್ತಲ್ಲ ಅಂತ ಯಾರಿಗೂ ಹೇಳಿಲ್ಲ. ಆದ್ರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಅತ್ಗೆ. ಇವಾಗ ಹೇಳಿ ಅತ್ಗೆ, ನಾನು ಏನ್ ಮಾಡ್ಲಿ? ನಾನು ಬದುಕ್ಬೇಕಾ ಸಾಯ್ಬೇಕಾ? ಆ ಮೋಸ್ಗಾರ್ನಿಂದ ತಪ್ಪಿಸ್ಕೊಂಡೆ ಅಂತ ನಾನೀಗ ಸಂತೋಷ ಪಡ್ಬೇಕಾ? ಈಗ ಮೋಸ್ಗಾರ್ನ ಪ್ರತಿರೂಪ ನನ್ನ ಹೊಟ್ಟೆಲ್ ಬೆಳೀತಿರೋದಕ್ಕೆ ಏನ್ ಮಾಡ್ಲಿ? ಹೇಳಿ ಅತ್ಗೆ, ಹೇಳಿ. ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ ಸಂಜನಾ. ನಿನ್ ಸಮಸ್ಯೆ ಕೂಡ ಏನಾದ್ರೂ ಒಂದ್ ಪರಿಹಾರ ಖಂಡಿತ ಸಿಗುತ್ತೆ. ಆ ಪರಿಹಾರನ ಹುಡುಕ್ಬೇಕೇ ಹೊರತು ಸಾಯೋಕ್ ಹೋಗ್ಬಾರ್ದು. ದಯವಿಟ್ಟು ಆ ಥರ ಯೋಚನೆ ಮಾಡ್ಬೇಡ. ಆ ಥರದ್ ನಿರ್ಧಾರ ಬೇಡ. ಅದ್ ಹಾಗಲ್ಲ ಅತ್ಗೆ. ನಿನ್ಗೇನಾದ್ರೂ ಆದ್ರೆ ಈ ಮನೇಲಿ ಯಾರೂ ಸಂತೋಷವಾಗಿರಲ್ಲ. ಪ್ರತಿಯೊಬ್ಬರಿಗೂ ತಡಿಯೋಕಾಗ್ದೇ ಇರೋಷ್ಟು ನೋವು ಕೊಟ್ಟು ಹೋಗ್ತೀಯ. ನೋಡು ಸಂಜನಾ, ನನ್ ಮೇಲೆ ನಿನಗ್ ನಂಬಿಕೆ ಇದೆಯಾ ಇಲ್ವಾ? ಇದೆ ಅತ್ಗೆ. ಅದೇ ನಂಬಿಕೆಲಿರು. ಈ ಸಮಸ್ಯೆಗೆ ಖಂಡಿತ ಒಂದ್ ಪರಿಹಾರ ಹುಡ್ಕೋಣ. ಭಾಗ್ಯ, ಭಾಗ್ಯ ನಿನ್ನೆ ಏನು ಮಿತ್ರ ಅವ್ರೆ? ಏನಾಯ್ತು? ಯಾಕೆ ಹಾಗಿದ್ಯಾ? ಏನಿಲ್ಲ ಮಿತ್ರ ಅವ್ರೆ. ಸಂಜನಾ ವಿಷಯದಲ್ಲಿ ಎಲ್ಲರೂ ನಿನ್ ಬಗ್ಗೆ ಹಾಗೆ ಮಾತಾಡಿದ್ರು ಅಂತ ಯೋಚನೆ ಮಾಡ್ತಿದ್ಯಾ? ನೋಡು ಭಾಗ್ಯ, ಪ್ರೀತಿಸೋರ್ನೇ ಮದುವೆ ಆದ್ರೆ ಸುಖವಾಗಿರ್ತಾಳೆ ಅಂತ ನೀನು ಅನ್ಕೊಂಡೆ. ಅದಕ್ಕೆ ಸಂಜನಾ ಪ್ರೀತಿಗೆ ಸಪೋರ್ಟ್ ಆಗಿ ನಿಂತೆ. ಇದರಲ್ಲಿ ನೀನ್ ಮಾಡಿರೋ ತಪ್ಪೇನಿಲ್ಲ ಭಾಗ್ಯ. ಸೊ ಬಿ ಕೂಲ್. ನಡೆದಿರೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡ. ನಾವಿಷ್ಟೆಲ್ಲ ಯೋಚನೆ ಮಾಡಿ ಸಂಜನಾ ಮದುವೆನ ಪ್ರೀತಿಸೋರ್ ಜೊತೆಗೆ ಮಾಡೋಣ ಅನ್ಕೊಂಡ್ವಿ. ಆ ಆಕಾಶ್ ಒಳ್ಳೆಯವನಾಗಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವನು ನಮ್ಮ ಶತ್ರು. ಸಂಜನಾ ಜೀವನನ ನಾಶ ಮಾಡಕ್ಕಂತಾನೆ ಬಂದವನು. ಸಂಜನಾ ಅದೃಷ್ಟ ಚೆನ್ನಾಗಿರೋದಕ್ಕೆ ಮದ್ವೆಗೆ ಮೊದಲೇ ಅವನ ಬಗ್ಗೆ ಎಲ್ಲ ನಿಜ ನಮಗೆ ಗೊತ್ತಾಯ್ತು. ನೀವ್ ಹೇಳಿದ್ ನಿಜಾನೇ ಮಿತ್ರ ಅವ್ರೆ. ಆದ್ರೆ ಸಂಜನಾ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ನೋವಾಗ್ತಿದೆ. ಮದ್ವೆ ಆಗೋ ನಿಜ ಸ್ವರೂಪ ಮೊದ್ಲೇ ಗೊತ್ತಾಗಿದ್ದು ಸಂಜನಾ ಅದೃಷ್ಟನೇ ಅಲ್ಲ ಅನ್ನಲ್ಲ.
ಆದ್ರೆ ಅವಳ ಮನ್ಸ್ ಕೊಟ್ಟಿದ್ದಾಳೆ, ಅದೀಗ ಚೂರಾಯ್ತು. ಅದನ್ನ ಸರಿ ಮಾಡೋದು ಸ್ವಲ್ಪ ಕಷ್ಟ. ನನಗೂ ಅರ್ಥ ಆಗುತ್ತೆ ಭಾಗ್ಯ, ಆದ್ರೆ ನಾವೇನ್ ಮಾಡೋದು? ಈ ಮೊಮೆಂಟಲ್ಲೇ ಇನ್ನೊಬ್ಬ ಒಳ್ಳೆ ಹುಡುಗನ್ ಹುಡುಕಿ ಸಂಜನಾಗ್ ಮದ್ವೆ ಮಾಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇವಾಗ ನಾನು ಪ್ರೆಗ್ನೆಂಟ್ ಅದ್ಗೆ. ಈ ಸಲ ಆದ್ರೂ ಸಂಜನಾಗ್ ಹುಡುಕೋ ಹುಡುಗನ ಬಗ್ಗೆ ಮೊದಲೇ ತಿಳ್ಕೊಂಡು ಅವನ್ ಎಂಥವನಂತ ನೋಡಿ ಮದ್ವೆ ಮಾಡೋದು ಒಳ್ಳೇದು. ಒಂದ್ಸಲ ಮದ್ವೆ ನಡೆದ್ರೆ ಸಂಜನಾ ಹಿಂದಿಂದೆಲ್ಲ ಮರಿಬಹುದೇನೋ.